ಕನ್ನಡಕ ಪ್ರಭಾಕರ್ ಭಟ್ ಹೇಳಿಕೆಗೆ ವಿರೋಧ ವ್ಯಕ್ತಪಡಿಸಿ ಎಫ್ಐಆರ್ ದಾಖಲಿಸಿದ ನಜ್ಮಾ ನಜೀರ್ ಹಾಗೂ ಅವರ ಬೆಂಬಲಕ್ಕೆ ಎಂದೆಂದಿಗೂ ನಾವು ಇದ್ದೇವೆ ಎಂದು ಬೆಂಬಲ ಸೂಚಿಸಿದ ಮಾಜಿರ್ ತೌಫೀಕ್ ಖಾನ್ ಹಾಗೂ ಅವರ ತಂಡ. ನಮಸ್ತೆ ಮೇಡಮ್, ಇವತ್ತು ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ ಕನ್ನಡಕ ಪ್ರಭಾಕರ್ ಭಟ್ ಅವರು ಒಂದು ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಮಗೂ ಕೂಡ ಗೊತ್ತಿರಬಹುದು. ಅದ್ರ ಬಗ್ಗೆ ಮೊದಲ ಪ್ರತಿಕ್ರಿಯೆ ಏನು ಮೇಡಮ್ ನಿಮ್ಮದು? ನಾನೇ ಎಫ್ಐಆರ್ ಮಾಡಿಸಿದ್ದು. 24ನೇ ತಾರೀಕು ಸಂಕೀರ್ತನ ಯಾತ್ರೆ ನಡೀತು ಶ್ರೀರಂಗಪಟ್ಟಣದಲ್ಲಿ. ಆ ಶ್ರೀರಂಗಪಟ್ಟಣದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಹನುಮನ್ ಬಗ್ಗೆ, ರಾಮನ ಬಗ್ಗೆ ಮಾತಾಡಬೇಕಾಗಿದ್ದಂಥ ಕನ್ನಡಕ ಪ್ರಭಾಕರ್ ಭಟ್ರು ಹನುಮಂತನೂ ಬಿಟ್ಬಿಟ್ರು, ರಾಮನ್ನೂ ಬಿಟ್ಬಿಟ್ರು. ರಾಮ ಮರ್ಯಾದ ಪುರುಷ, ಹನುಮಂತ ಸೀತೆಯನ್ನು ಕಾಪಾಡಿದವರು. ಇಬ್ಬರನ್ನೂ ಬಿಟ್ಬಿಟ್ಟು ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಮಾತಾಡೋಕ್ಕೆ ಶುರು ಮಾಡಿಕೊಂಡ್ರು. ಏನು ಮಾತಾಡಿದ್ದಾರೆ ಅಂತ ನೋಡಿದ್ರೆ, ಅವ್ರ ಭಾಷಣ ಕೇಳಿನೇ ನನಗೆ ಕೆಟ್ಟ ಕೋಪ ಬಂದ್ಬಿಟ್ಟಿತ್ತು. ಈ ವ್ಯಕ್ತಿಗೆ ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ, 82 ವರ್ಷ ವಯಸ್ಸಾಗಿದೆ. ಆ ವಯಸ್ಸಿಗೂ ಕೂಡ ರೆಸ್ಪೆಕ್ಟ್ ಇಲ್ಲದೆ ಇರೋ ಹಾಗೆ ಮುಸ್ಲಿಂ ಹೆಣ್ಮಕ್ಳಿಗೆ ದಿನಕ್ಕೊಬ್ಬ ಗಂಡ ಬೇಕು, ನನಗದು ಮಾತಾಡೋದಕ್ಕೆ ಹೇಳೋಕ್ಕೂ ಅಸಹ್ಯ ಅಂತ ಅನಿಸುತ್ತೆ. ಆ ಥರ ಮಾತಾಡಿದ್ರು. ಒಂದು ಹೆಣ್ಮಗಳಿಗೆ ಸುಮ್ಮನೆ ಐಸಿಸ್ ನಂಟಿದೆ ಅಂತ ಹೇಳಿದ್ರು. ಒಂದು ಹೆಣ್ಮಗು ಅವಳದೇ ಅದು ಬದುಕಿರುತ್ತೆ, ಆ ಹೆಣ್ಮಗು ಕೂಡ ಡೆಫಾಮೇಷನ್ ಕೇಸನ್ನ ಫೈಲ್ ಮಾಡ್ತಾರೆ ಸದ್ಯದಲ್ಲೇ. ಜೊತೆಗೆ ಎಫ್ಐಆರ್ ದಾಖಲಾಗಿದೆ, ಹೈಕೋರ್ಟ್ಗೆ ಸ್ಟೇ. ಯಾವ ದಾಖಲೆ ಇದೆ ರೀ ಅದು ನೋಡಿ. ಆ ಮುಸ್ಕಾನ್ ಅನ್ನೋ ಹೆಣ್ಮಗಳೇನಿದ್ದಾಳೆ, ಏನು ದಾಖಲೆ ಇಟ್ಕೊಂಡು ಇವ್ರು ಮಾತಾಡ್ತಿದ್ದಾರೆ. ಆಕೆನು ನಮ್ಮ ಹಾಗೆ ನಿಮ್ಮ ಹಾಗೆ ಒಂದು ಸಾಮಾನ್ಯ ಮಂಡ್ಯದೊಂದು ಸಾಮಾನ್ಯ ಕುಟುಂಬದ ಹೆಣ್ಣು ಮಗಳು. ಅವ್ರ ಅಪ್ಪ ಏನೋ ಕೆಲಸ ಮಾಡ್ಕೊಂಡಿದ್ದಾರೆ, ಅವ್ರ ಅಮ್ಮ ಏನೋ ಕೆಲಸ ಮಾಡ್ಕೊಂಡಿದ್ದಾರೆ. ಅಲ್ಲ ಕಾಲೇಜ್ಗೆ ಹೋದಾಗ ಏನೋ ಘೋಷಣೆ ಕೂಗಿದಾಗ ಅದ್ರ ವಿರುದ್ಧವಾಗಿ ಅಲ್ಲಾಹು ಅಕ್ಬರ್ ಅಂತ ಹೇಳಿದಾಳೆ. ಅಲ್ಲಾಹು ಅಕ್ಬರ್ ಅಂತ ದಿನ ಮಸೀದಿಲಿ ಕೂಗ್ತೀವಪ್ಪ, ಮಸೀದಿಲಿ ಎಲ್ಲರೂ ಐಸಿಸ್ ತಂಟಿದೆ ಅಂತ ಹೇಳೋಕ್ಕಾಗತ್ತಾ? ಅಲ್ಲಾಹು ಅಕ್ಬರ್ ಅಂದರೆ ಏನಿಲ್ಲ, ಅಲ್ಲಾ ಗ್ರೇಟ್ ಅಂತ ಅಷ್ಟೇ. ನಾವು ಹೆಂಗೆ ಈಗೇನಾದರೂ ಕಷ್ಟ ಬಂತು ಅಂದರೆ ನಮ್ಮ ಹಿಂದೂ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಿರ್ತಾರೆ, ಅಪ್ಪ ರಾಮ ಕಾಪಾಡಪ್ಪ, ಶಿವ ಕಾಪಾಡಪ್ಪ, ಕಾಪಾಡಪ್ಪ ದೇವ್ರೆ ಅಂತ ಹೇಳ್ತಾರೆ, ಮದೇಶ್ವರ ಕಾಪಾಡಪ್ಪ ಅಂತ ಹೇಳ್ತಾರೆ. ಹಾಗೆ ಅವಳು ಅದನ್ನು ಹೇಳಿದಾಳೆ. ಕನ್ನಡಕ ಪ್ರಭಾಕರ್ ಅವರ ಭಟ್ ಹೇಳಿಕೆಗೆ ಯಾವುದೇ ಒಬ್ಬ ರಾಜಕೀಯ ನಿಮ್ಮ ನಾಯಕರು ಧರ್ಮದವರು ಈ ಒಂದು ಪ್ರತಿಕ್ರಿಯೆಯನ್ನು ಕೂಡ ಇದುವರೆಗೂ ಕೊಟ್ಟಿಲ್ಲ. ಅದು ಅವ್ರವ್ರಿಗೆ ಬಿಟ್ಟಿರೋ ವಿಚಾರ ನೋಡ್ರಿ. ನಾನು ಒಬ್ಳು ರಾಜಕಾರಣಿ, ಒಬ್ಳು ರಾಜಕಾರಣಿ ಆಗಿಯೂ ನನಗೆ ಫಸ್ಟು ಧರ್ಮ ಅಂತಲ್ಲ, ಹೆಣ್ಮಕ್ಳು. ಇವತ್ತು ಬರೀ ಅವ್ರು ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ ಅಲ್ಲ, ದಲಿತರ ಹೆಣ್ಮಕ್ಳ ಬಗ್ಗೆ, ನಾಯಕರ ಹೆಣ್ಮಕ್ಳ ಬಗ್ಗೆ, ಗೌಡ್ರ ಹೆಣ್ಮಕ್ಳ ಬಗ್ಗೆ, ಲಿಂಗಾಯತ ಹೆಣ್ಮಕ್ಳ ಬಗ್ಗೆ, ಯಾವ ಹೆಣ್ಣು ಮಕ್ಳ ಬಗ್ಗೆ ಮಾತಾಡಿರ್ತಿದ್ರು ನಜ್ಮಾ ನಜೀರ್ ಇದೇ ಕೆಲಸ ಮಾಡ್ತಾ ಇದ್ದಿದ್ದು. ನಜ್ಮಾ ನಜೀರ್ ಎಫ್ಐಆರ್ನ ಶ್ರೀರಂಗಪಟ್ಟಣ ಸ್ಟೇಷನಲ್ಲಿ ಹೆಂಗೆ ಹೋಗಿ ದಾಖಲಿಸಿದ್ಲೋ, ಅದು ಬರೀ ಮುಸ್ಲಿಂ ಹೆಣ್ಮಕ್ಳಿಗೆ ಮಾತಾಡಿದ್ದಾರೆ ಅಂತ ಹೋಗಿ ದಾಖಲಿಸಿದ್ದಲ್ಲ. ಬಂಧನ ಮಾಡಬೇಕಿತ್ತು. ನಿಮಗೆ ಗೊತ್ತಿದೆ, ಇವತ್ತು ಪೊಲೀಸ್ ಆಗಿರಲಿ ಎಲ್ಲ ಸಿಸ್ಟಮ್ಗಳು ಯಾರ ಕೈಯಲ್ಲಿದೆ? ಮನುವಾದಿಗಳ ಕೈಯಲ್ಲಿ ಹಿಡಿತ ತಗೊಂಡಿದೆ. BJPಯವರು ಎಲ್ಲ ಕಡೆ ಪ್ರಾಮ್ಯ ಸಾಧಿಸ್ಕೊಂಡಿದ್ದಾರೆ. ಮತ್ತು ಇನ್ನೊಂದು ಕಡೆ ಆತ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಭಯಾನೂ ಇರ್ಬೋದು ಅನ್ಸುತ್ತೆ. ಅದಕ್ಕೆ ಬಂಧನ ಆಗಿಲ್ಲ. ಆದರೂ ಲೀಗಲ್ ಅನ್ನೋದೊಂದು ಇದೆಯಲ್ಲ, ಕಾನೂನು ಅನ್ನೋದೊಂದಿದೆ, ಕೋರ್ಟ್ ಅನ್ನೋದೊಂದಿದೆ. ಹೈಕೋರ್ಟಲ್ಲಿ ಸ್ಟೇಗೆ ಹಾಕ್ಕೊಂಡಿದ್ರು. ಅವ್ರು ಎಂಥ ಫುಲಿಶ್ಗಳಿದ್ದಾರೆ ಅಂತಂದರೆ, ಆಮೇಲೆ ಎಂಥ ಭಯ ಅವ್ರಿಗಿದೆ ಅಂತ ಅಂದರೆ, ನನಗೆ ನಾನು ತಪ್ಪು ಮಾಡಿಲ್ಲ, ಭಯ ಇಲ್ಲ ಅಂತಂದರೆ ಯಾಕ್ರಿ ಹೈಕೋರ್ಟ್ಗೆ ಸ್ಟೇಗೆ ಹಾಕ್ಕೊಂತಿದ್ದ? ಸ್ಕ್ವಾಶಿಗೆ ಯಾಕೆ ಹಾಕ್ಕೊಂತಿದ್ದ ಇವನು? ಯಾಕಷ್ಟು ಅರ್ಜೆಂಟಾಗಿ ಶ್ರೀರಂಗಪಟ್ಟಣದಲ್ಲಿ 28ನೇ ತಾರೀಕೆ ಸ್ಟೇಗೂ ಹಾಕ್ಕೊಂಡು ಮಿಟ್ರಿಮ್ ಬೇಲ್ಗೂ ಯಾಕೆ ಹಾಕ್ಕೊಂತಿದ್ರು? ಯಾಕಂದರೆ ತಾನು ಮಾತಾಡಿರೋದು ತಪ್ಪು, ನನಗೆ ಶಿಕ್ಷೆ ಆಗೋಗುತ್ತೆ ಅನ್ನುವಂಥ ಭಯಕ್ಕೆ ಹಾಕ್ಕೊಂಡಿದ್ದಾರೆ. ಹಲವಾರು ಹಿಂದೂ ಪರ ಸಂಘಟನೆಗಳು ಕೂಡ ಕೈ ಜೋಡಿಸಿದ್ದಾರೆ. ಈ ಹೇಳಿಕೆಯನ್ನು ನಾವು ಸಹಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ತೋರಿಸುತ್ತೆ ನೋಡಿ. ಈ ಕನ್ನಡದ ಮಣ್ಣಿದೆಯಲ್ಲ, ಇದಕ್ಕೊಂದು ಸತ್ವ ಇದೆ. ನಾವು ಕನ್ನಡದವರು ಅಂದ ತಕ್ಷಣ ನಾವು ಜೈ ಭಾರತಾಂಬೆ ಅಂತಾನೆ, ಜೈ ಕನ್ನಡಾಂಬೆ ಅಂತಾನೆ ಹೇಳೋದು, ಜೈ ಭುವನೇಶ್ವರಿ ಅಂತಾನೆ ಹೇಳೋದು. ಒಬ್ರು ಭಾರತೀಯರಾಗಿ ನಾವು ಭಾರತ್ ಮಾತಾ ಕಿ ಜೈ ಅಂತಾನೆ ಹೇಳೋದು, ಬೇರೆ ಮಾತಾಕ್ ಜೈ ಅಂತ ಹೇಳ್ತೀವ? ಇಲ್ಲ ಅಲ್ವಾ? ಸೊ ಭಾರತ ಮಾತೆ, ಕನ್ನಡ ಭುವನೇಶ್ವರಿ ಹೆಣ್ಣುಮಕ್ಕಳು. ಹಾಗಾಗಿ ಕನ್ನಡ ಪರ ಸಂಘಟನೆಯವರು, ರಣಧೀರ್ ಪಡೆ ಆಗಿರ್ಬೋದು, ಕರವೇ ಆಗಿರ್ಬೋದು, ಇವರೆಲ್ಲ ಸ್ನೇಹಿತರು ನಮ್ಮ ಜೊತೆಗೆ ಬಂದಿದ್ದಾರೆ. ಪ್ರಗತಿಪರ ಸಂಘಟನೆಗಳು, ಲೆಫ್ಟ್ ಸಂಘಟನೆಗಳು, ಜನವಾದಿ ಮಹಿಳಾ ಸಂಘಟನೆ, CPI, CPIM ಎಲ್ಲ ಸಂಘಟನೆಗಳು ಕೂಡ ನಮ್ಮ ಜೊತೆ ಬಂದು ಹೋರಾಟ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಸರ್ಕಾರಕ್ಕೆ ಒತ್ತಡ ತರುವಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತೀವಿ. ಇವತ್ತು ನಮ್ಮ ಸರ್ಕಾರಗಳು ಅಥವಾ ಲೀಡರ್ಗಳ ಬಗ್ಗೆ ಕೇಳಿದ್ರೆ ಅವರು ಏನೇನು ಒತ್ತಡದಲ್ಲಿರ್ತಾರೋ ನಾನು ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಇಡೀ ರಾಜ್ಯದಲ್ಲಿ ಇರುವಂಥ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂಥ ಎಲ್ಲ ಯಂಗ್ಸ್ಟರ್ಸ್ಗಳು, ಎಲ್ಲ ತಾಯಂದರು, ಎಲ್ಲ ಹಿರಿಯರು ನಮ್ಮ ಹೋರಾಟದ ಜೊತೆಗೆ ನಿಂತಿದ್ದಾರೆ.
ಬೀದರಿಂದ ಹಿಡಿದು ಚಾಮರಾಜನಗರದ ತನಕ ಮೆಮೊರಂಡಮ್ಗಳು ಕೊಟ್ಟಿದ್ದಾರೆ, ಪ್ರತಿಭಟನೆಗಳು ಮಾಡಿದ್ದಾರೆ, ಸ್ಟೇಷನ್ಗಳೆದುರಿಗೆ ಹೋಗಿ FIR ದಾಖಲಾಗಲೇಬೇಕು ಅಂತ ಹೇಳಿ ಎಲ್ಲರೂ ಕೇಳ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಮೈಸೂರಲ್ಲೂ ಕೂಡ ನಮ್ಮ ಕಾರ್ಪೊರೇಟರ್ಸ್ಗಳೆಲ್ಲ ಹೋಗಿ ಕೇಳಿದ್ರು ಅಂತ ಹೇಳಿ ನಮ್ಮ ಸ್ನೇಹಿತರುಗಳೆಲ್ಲ ಹೇಳ್ತಾ ಇದ್ರು, ನವಜಿದವ್ರು ಹೇಳ್ತಾ ಇದ್ರು. ಹೋರಾಟಕ್ಕೆ ಸಾವಿರ ಹಾದಿಗಳು ಎಲ್ಲ ಒಂದೊಂದು ಕಡೆಯಿಂದ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಒಂದು ದೊಡ್ಡ ಸಂಘಟಿತ ಶಕ್ತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗುತ್ತೆ. ಅರೆಸ್ಟ್ ಮಾಡಲೇಬೇಕು ಅನ್ನುವಂಥ ಧ್ವನಿ, ಒತ್ತಡ ಎರಡೂ ಕೂಡ ಸರ್ಕಾರದ ಮೇಲೆ ಬಿದ್ದಿರೋ ಕಾರಣದಿಂದಾಗಿ ಇವತ್ತು ಚಾರ್ಜ್ ಶೀಟು ಕೋರ್ಟ್ಗೆ ಸಲ್ಲಿಕೆ ಆಗಿದೆ. ಇವತ್ತು ಶ್ರೀರಂಗಪಟ್ಟಣ ಕೋರ್ಟಲ್ಲಿ JMFC ಕೋರ್ಟಲ್ಲಿ ಹಿಯರಿಂಗ್ ಇತ್ತು. ಅಲ್ಲಿ ಚಾರ್ಜ್ ಶೀಟ್ ನಾವು ನೋಡಿದ್ದೀವಿ, 3-4 ತಿಂಗಳು ಮಾಡ್ತಾರೆ. ಸರ್ಕಾರದ ಮೇಲೆ ಒತ್ತಡ ಇರೋದ್ರಿಂದಲೇ ಸರ್ಕಾರ ಇವತ್ತೇ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದೆ. ನಾವು ಸುಪ್ರೀಂ ಕೋರ್ಟಿಗೆ ಹೋಗೋದಕ್ಕೂ ಸಿದ್ಧರಿದ್ದೀವಿ. ನಾವು ಮೈಸೂರವರು ಶ್ರೀರಂಗಪಟ್ಟಣ ಹಜರತ್ ಟಿಪ್ಪು ಸುಲ್ತಾನ್ರವರನ್ನ ಮೈಸೂರು ಹುಲಿ ಅಂತ ಕರೀತಾರೆ. ಅವರು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಮೈಸೂರವರಾಗಿರೋ ನಾವು ಯಾರೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಮೈಸೂರಿಂದಲೇ ಇನ್ನೊಂದು ಬೃಹತ್ ಮಟ್ಟದ ಹೋರಾಟವನ್ನು ನಾವೆಲ್ಲರೂ ಸೇರಿ ನಮ್ಮ ಸ್ನೇಹಿತರು ಒಡಗೂಡಿ ನಾವು ಪ್ರಾರಂಭ ಮಾಡ್ತೀವಿ. ಥ್ಯಾಂಕ್ ಯು. ನಮಸ್ತೆ.